ಬೇಸಿಗೆನಲ್ಲಂತೂ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದೊಳ್ಳೆ ಲೈಟಾಗಿರೋ ಫುಡ್ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಸಾಂಬಾರಲ್ಲೂ ಕೂಡ ಅಷ್ಟೇ ತುಂಬ ತೆಳುವಾಗಿರೋ ಅಂಥ ಸಾಂಬಾರು ಬೇಕು ಅಂತ ಯೋಚನೆ ಮಾಡ್ತೀವಿ, ಹೌದು ತಾನೇ? ಸೊ ಹಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಸೇವ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ತುಂಬ ಲೈಟಾಗಿರೋ ಅಂಥ ಫುಡ್ಡು, ಟೇಸ್ಟಿಯಾಗಿರೋ ಅಂಥ ಫುಡ್ಡು, ಈ ರೀತಿಯೂ ಮಾಡ್ಬೋದು ಅಂತ ಅನ್ನೋ ಫುಡ್ ಇದು ರೀ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿರುತ್ತೆ. ನುಗ್ಗೆಕಾಯಿ ಅಂದರೆ ಕೇಳೇ ಇರ್ತೀರಾ. ಸೊ ನುಗ್ಗೆಕಾಯಿನಲ್ಲಿ ರಸಮ್ ಯಾವತ್ತಾದರೂ ಮಾಡಿದ್ದೀರಾ? ಬನ್ನಿ ಇವತ್ತು ಟ್ರೈ ಮಾಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಂತೂ ಏನು ಮಾಡಿಸಿರೋ ಅಂಥ ರೆಸಿಪಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನೀವು ಕುಕ್ಕರ್ ಬೇಕಾದರೂ ತೊಗೊಳ್ಬೋದು. ಇದನ್ನೇನು ವಿಷಲ್ ಹೊಡಿಸೋ ಅವಶ್ಯಕತೆ ಇರೋದಿಲ್ಲ. 1 ಬೌಲಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಅದೇ ಬೌಲ್ ಮೆಷರ್ಮೆಂಟಲ್ಲಿ 1 ಬೌಲಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. 1 ಬೌಲಷ್ಟು ನುಗ್ಗೆಕಾಯಿ, ಆದಷ್ಟು ಎಳೆಯದಾಗಿರುವಂಥ ನುಗ್ಗೆಕಾಯಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ರುಚಿಗೆ ಉಪ್ಪು, 1 ಸ್ಪೂನಷ್ಟು ಕರಿಮೆಣಸು ಪುಡಿ ಬೇಕಾದರೂ ನೀವು ಮಾಡಿ ಹಾಕ್ಕೊಳ್ಬೋದು, 1 ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ. ಇಷ್ಟನ್ನೆಲ್ಲ ಹಾಕ್ಕೊಂಡು ಇದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಟ್ಬಿಡೋಣ. ಇಷ್ಟಿದ್ರೆ ಸಾಕು, ಸಕ್ಕತ್ತಾಗಿರುತ್ತೆ. ನೀವು ಇಲ್ಲಿ ಧನಿಯಾ ಪುಡಿ ಬದಲಾಗಿ ನೀವು ಧನಿಯಾ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ಜಾಸ್ತಿ ನೀರು ಇಟ್ಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ಅದು ಮುಳುಗುವಷ್ಟು ಇದ್ದರೆ ಸಾಕಾಗತ್ತೆ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸೋದಕ್ಕೆ ಇಟ್ಬಿಡೋಣ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಆ ನುಗ್ಗೆಕಾಯಿ ಎಲ್ಲ ಓಪನ್ ಆಗಿಬಿಟ್ಟಿರುತ್ತೆ. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸುಮಾರು ಒಂದು 5 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ. ವಿಷಲ್ ಒಡಿಸೋದು ಬೇಡ. ನೋಡಿ, ಇವಾಗ ಆಲ್ಮೋಸ್ಟ್ ತಣ್ಣಗಾಗಿದೆ. ನೀವು ನೋಡ್ತಾ ಇದ್ದೀರಾ, ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ಚೆನ್ನಾಗಿ ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಫಸ್ಟು ಇದನ್ನೆಲ್ಲ ಇದರಲ್ಲಿ ಇರೋವಂಥ ಕಟ್ಟನ್ನು ತಗೊಂಬಿಡೋಣ. ನೋಡಿ, ಈ ಥರ ಸ್ಟ್ರೈನರ್ ಇತ್ತು ಅಂತ ಹೇಳಿದ್ರೆ ನೀವು ಅದರಲ್ಲಿ ಬೇಕಾದರೂ ಸ್ಟ್ರೈನ್ ಮಾಡ್ಕೊಳ್ಬೋದು, ಇಲ್ಲ ಒಂದು ಪ್ಲೇಟ್ ಇಟ್ಕೊಂಡಾದರೂ ಇದನ್ನು ಬಸ್ಕೊಳ್ಬೋದು. ಈ ರೀತಿ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೀವು ಕೈನಲ್ಲೆಲ್ಲ ಸ್ಮ್ಯಾಶ್ ಮಾಡೋದು ಅಂದರೆ ಅಷ್ಟು ನೀಟಾಗಿ ಹೊಂದೋದಿಲ್ಲ. ಸೊ ಮಿಕ್ಸಿ ಮಾಡೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆದಷ್ಟು ನೀವು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ. ನೋಡಿ, ಇವಾಗೆಲ್ಲ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿ ಅಂತ ಹೇಳ್ಬೋದು. ನಾವಿರಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಕೂಡ ಅಷ್ಟೇ ಸಕ್ಕತ್ತಾಗಿದೆ. ಟೇಸ್ಟು ಆಸಮಾಗಿ ಬರುತ್ತೆ ರೀ. ನೋಡಿ, ಇವಾಗ ಮಿಕ್ಸಿ ಮಾಡಿ ಆಗಿದೆ. ಕಟ್ಟೆಲ್ಲ ತೆಗೆದಿಟ್ಕೊಂಡಿದ್ವಿ ಅಲ್ವಾ, ಸೊ ಅದೇ ಪಾತ್ರೆಗೆ ನಾನಿಲ್ಲಿ ಇದನ್ನೆಲ್ಲ ನೀಟಾಗಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ನೀವು ಇದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೋದು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ನುಗ್ಗೆಕಾಯಿನೆಲ್ಲ ಚೆನ್ನಾಗಿ ರುಬ್ಬಿರ್ತೀವಿ ಅಲ್ವಾ, ಸೊ ಅದರಲ್ಲಿ ನಾರಿನ ಅಂಶ ಇರುತ್ತೆ. ತಿನ್ನಬೇಕಾದ್ರೆ ಗಂಟ್ಲಲ್ಲೆಲ್ಲ ಸಿಗಾಕೊಳ್ಳುತ್ತೆ. ಸೊ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ನಾವು ಇದನ್ನು ನೀಟಾಗಿ ಈ ರೀತಿಯಾಗಿ ಶೋಧಿಸ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ತನಕ ನಾವು ಮಾಡ್ಕೊಳ್ಬೇಕು. ಸೊ ಇವಾಗ ಟೇಸ್ಟಿಯಾಗಿರೋವಂಥ ಕಟ್ಟು ರೆಡಿಯಾಗಿದೆ. ಇದನ್ನು ಹಾಗೆ ಬೇಕಾದರೂ ನೀವು ಕುಡಿಯೋದಕ್ಕೆ ಕೊಡ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಒಂದು ಒಗ್ಗರಣೆ ಕೊಟ್ಬಿಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಎಣ್ಣೆಗೆ ಬದಲಾಗಿ ತುಪ್ಪ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, 1ರಿಂದ 2 ಒಣಮೆಣಸಿನ್ಕಾಯಿ, ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಸುಮಾರು 2 ಹುಳಿ ಟೊಮ್ಯಾಟೊನ ಈ ರೀತಿಯಾಗಿ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ರಸಮ್ ಅಂತ ಹೇಳಿದ್ರೆ ಹಿಂಗಿರಲೇಬೇಕು, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಟೊಮ್ಯಾಟೊನ ಜಸ್ಟ್ ಒಂದು 20 ಸೆಕೆಂಡ್ ಸಾಕು ಸ್ನೇಹಿತರೆ, ಜಾಸ್ತಿ ಬೇಡ. ಒಂದು 20 ಸೆಕೆಂಡ್ ಈ ಥರ ಹಿಂಗೆ ಬಾಡಿಸ್ಕೊಳ್ಳೋಣ. ನಾವು ರಸಮ್ ತಿನ್ನಬೇಕಾದ್ರೆ ಟೊಮ್ಯಾಟೊ ಹಾಗೆ ನಮಗೆ ಬಾಯಿಗೆ ಸಿಗ್ತಾ ಇರಬೇಕು, ಸ್ವಲ್ಪ ಕ್ರಂಚಿ ಆಗಿರಬೇಕು, ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಪರ್ಫೆಕ್ಟ್ ಆಗಿದೆ ಈ ಕನ್ಸಿಸ್ಟೆನ್ಸಿ. ಇದೇನು ಮತ್ತೆ ಗಟ್ಟಿ ಆಗೋದಿಲ್ಲ.
ನೀವೇನಾದರೂ ಒಂದು ವೇಳೆ ಗಟ್ಟಿ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಒಂದು ಕುದಿ ಬಂದರೆ ಸಾಕು, ಕುದೀತಾ ಇದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೋತೀನಿ. ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಓಕೆ, ನೆಕ್ಸ್ಟ್ ಏನಾದರೂ ಕಡಿಮೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ನೀವು ಆ್ಯಡ್ ಮಾಡಬೇಕಾಗತ್ತೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕಿ ಅದು ಬೇಯಬಾರ್ದು, ಜಾಸ್ತಿ ಬೇಯಬಾರ್ದು, ಆ ಕಾವುಗೇ ಬೆಂದಂಗೆ ಆಗಿಬಿಡುತ್ತೆ. ಸೊ ಅದರಿಂದ ಲಾಸ್ಟಲ್ಲಿ ಆ್ಯಡ್ ಮಾಡಿ. ನೋಡಿ, ಇವಾಗ ರುಚಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಸಮ್ಮರ್ಗಂತೂ ಮಾಡಿಸಿರೋ ಅಂಥ ನುಗ್ಗೆಕಾಯಿ ರಸಮ್ ರೆಸಿಪಿ ರೆಡಿ ಆಯಿತು ಸ್ನೇಹಿತರೆ. ನೋಡಿ, ಇವಾಗ ಸ್ಟವನ್ನು ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಸೂಪರಾಗಿರೋವಂಥ ರಸಮ್ ರೆಡಿ. ಇವಾಗ ಬನ್ನಿ, ಇಲ್ಲಿ ಒಂದೊಳ್ಳೆ ಮೀಲ್ಸ್ ಇದೆ. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು, ಸ್ವಲ್ಪ ಉಪ್ಪಿನಕಾಯಿ, ಬೇಕಂದರೆ ನೀವು ಬೋಂಡ ತಿನ್ಬೋದು. ನಾನು ಸ್ವಲ್ಪ ಬೋಂಡ ಇಟ್ಕೊಂಡಿದ್ದೀನಿ ಇರಲಿ ಅಂತ. ರಸಮ್ ಅಂದರೆ ಏನಾದರೂ ಸೈಡ್ಸ್ ಇದ್ದರೆ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ರುಚಿಯಾಗಿದೆ ಅಂತ ಹೇಳಿ. ವಾವ್, ನೀವು ಮಾಡಬೇಕಂತ ಅನ್ನಿಸ್ತಾ ಇದೆ ಅಲ್ವಾ? ಸೊ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿತಿನ್ 5 to 8 ಮಿನಿಟ್ ಒಳಗಡೆ ಈ ಒಂದು ಸಾಂಬಾರ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.